ಎಂಥ ಕೊಡುಗೆ ಕೊಡಬೇಕಂತ ದೇವರು ಅದು ನಿಶ್ಚಯ ಪಟ್ಟಿರ್ತಾರೆ. ಇವತ್ತು ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಇದೇ ಜನ್ಮದಲ್ಲಿ ಇದೇ ಆಗಬೇಕಂತ ಇರ್ತದೆ. ಯಾರಿಗೆ ಭಯ ಅಂತ ಉಂಟಾ, ಅದೇ ಸಮುದ್ರಕ್ಕೆ ಈಶ್ವರ್ ಮಲ್ಪೆಯವರು ಹಾರಿ ಜನರನ್ನು ಮೇಲೆ ತರ್ತಾರೆ. ಆ ಧೈರ್ಯ ಎಲ್ಲಿಂದ ಬಂತು ಸರ್? ನನ್ನ ಈಜನ್ನು ನೀರಲ್ಲಿ ಬಿದ್ದವರಿಗೆ ಉಪಯೋಗ ಮಾಡುವಂಥ ಮೊದಲಿಗೆ ನಾನು ನಮ್ಮ ಊರಲ್ಲಿರುವ ಕೆರೆ ಅಥವಾ ಬಾವಿಯಲ್ಲಿ ತೆಗಿತಿದ್ದೆ. ಆ ಗುಡ್ಡ ಕುಸಿದ ಸಂದರ್ಭದಲ್ಲಿ ಅಲ್ಲಿ 11 ಜನ ನೀರಿಗೆ ಬೀಳ್ತಾರೆ. ಅದರಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ನೀರ ಹತ್ರ ಹೋಗ್ತಾರೆ, ಬರ್ತಾರೆ, ಮುಳುಗಲಿಕ್ಕೆ ಆಗೋದಿಲ್ಲ. ಹಾಗೂ ನನಗೆ ಕರೆ ಬರ್ತದೆ, ನೀರು ಆಳದಲ್ಲಿ ಏನಾದರೂ ತೊಂದರೆ ಆದರೆ ನಾನೇ ಜವಾಬ್, ಅದಕ್ಕೆ ನಾನೇ ಹೊಣೆ ಅಂತೇಳಿ ಬರೆದು ಅವ್ರ ಕೈಯಲ್ಲಿ ಕೊಟ್ಟು ಆಮೇಲೆ ನೀರಿಗೆ ಹೋಗಿದ್ದೀನಿ. ಬಟ್ ನೀವು ಸ್ಕ್ಯೂಬಾ ಡೈವಿಂಗ್ ಕಲೀಲಿಕ್ಕೆ ಮುಖ್ಯ ಕಾರಣ ಅದರಿಂದ ನಿಮಗೆ ರಕ್ಷಣಾ ಕಾರ್ಯದಲ್ಲಿ ಹೇಗೆ ಹೆಲ್ಪ್ ಆಗ್ತಾ ಉಂಟು ಈಗ? 10 ಅಡಿಯಿಂದ ನಮಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಆವಾಗ ಆ ಒತ್ತಡದಲ್ಲಿ 100 ಅಡಿ ಇರಬೇಕಾದ್ರೆ ಸಹ ನೀರು ಆಳದಲ್ಲಿ ಒಂದು 20 ನಿಮಿಷದಿಂದ ಮೇಲೆ ನಿಲ್ಲಕ್ಕಿಲ್ಲ. ನೀವು ಒಂದು ಇತಿಹಾಸ ಮಾಡಿಬಿಟ್ರಿ ಅಂತ ಹೇಳ್ತದೆ. ಏನು ಇತಿಹಾಸ ಅಂತ ಕೇಳಿದೆ. ಆ ಭೂಮಿಯ ಅಡಿ ನೋಡಿದವರು ಇಲ್ಲ, ಮತ್ತೆ ಮೇಲ್ ಬಂದವರು ಯಾರು ಬದುಕಿಲ್ಲ ಅಂತ ಇಷ್ಟೋ ತನಕ ಹಾ. ಹೋದವರು ಹೋದವರು ಇವ್ರು ಮೊದಲೇ ಹೇಳ್ಬೇಕಲ್ಲ ನನಗೆ. ಅದಕ್ಕೆ ನಾನು ಎಷ್ಟೋ ಜನ ಕೇಳಿದೆ, ಮೊದಲು ನೀವು ನಿಮ್ಮ ಗ್ರಾಮಕ್ಕೆ ಹೋಗಿ. ಕೆಲವರು ತುಂಬ ತುಂಬ ದೂರಕ್ಕೆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ನಮಗೆ ಫಲ ಸಿಗ್ತದೆ. ದೂರಕ್ಕೆ ನಮ್ಮ ಮನೆ ಹತ್ರ ದೇವರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಗ್ರಾಮ ಉಂಟು, ಅಲ್ಲಿ ಹೋಗುವುದಿಲ್ಲ. ನಾವು ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು. ಒಬ್ಬ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಿದರೆ ಮತ್ತೊಂದು ಸಲ ನನಗೆ ಕಷ್ಟ ಬಂದಾಗ ಮತ್ತೊಬ್ಬರು ದೇವರ ರೂಪದಾಗಿ ಮತ್ತೊಬ್ಬರು ಬರ್ತಾರಂತೇಳಿ.